ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ಗಳ ಫೇವರೇಟ್ ಸ್ಟಾಕ್ ಆಗಿರುವಂತಹ ಇತ್ತೀಚಿನ ಹಲವು ತಿಂಗಳುಗಳಲ್ಲಿ ತುಂಬಾನೇ ಸುದ್ದಿಯಲ್ಲಿರ್ತದಂತಹ ಟಾಟಾ ಗ್ರೂಪ್ನ ಒಂದು ಸ್ಟಾಕ್ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅದ್ಯಾವ ಸ್ಟಾಕ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೊಳ್ತೀನಿ. ಇವತ್ತು ಕಂಪನಿ ತನ್ನ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ, ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರು, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಆ ಕಂಪನಿ ಯಾವುದು ಅಂತ ನೋಡಬಹುದು, ಟಾಟಾ ಟೆಕ್ನಾಲಜೀಸ್ ಲಿಮಿಟೆಡ್. ಇವತ್ತು 0.48% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆದ್ರೆ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ, ಮಾರ್ಕೆಟ್ ಓಪನ್ ಇದ್ದಾಗ ಅನೌನ್ಸ್ ಆಗಿಲ್ಲ. ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬನ್ನಿ ರಿಸಲ್ಟ್ ಅನ್ನ ನೋಡೋಣ, ನಂತರ ಬೇರೆ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಗೆಳೆಯರೆ, ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಫೈನಲ್ ಡಿವಿಡೆಂಡ್ ನೋಡಬಹುದು ₹8.40. ಹಾಗೆ ಸ್ಪೆಷಲ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ, ₹1.65. ಟೋಟಲ್ ₹10 ಡಿವಿಡೆಂಡ್ ಕೂಡ ಸಿಗ್ತಾ ಇದೆ ಪರ್ ಶೇರ್. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ, ನಂತರ ಡಿವಿಡೆಂಡ್ ಸಿಗುತ್ತೆ. ಮೇ ಬಿ ಅದಕ್ಕೆ ಇನ್ನು 15 ದಿನ ಅಥವಾ 1 ತಿಂಗಳು ಆಗ್ಬಹುದು. ಯಾಕಂದ್ರೆ AGM ಕೂಡ ಕಂಡಕ್ಟ್ ಮಾಡಬೇಕಾಗುತ್ತೆ, ನಂತರ ಡಿವಿಡೆಂಡ್ ಬರುತ್ತೆ. ಗೆಳೆಯರೆ, ನಾನೀಗ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಸೀಕ್ವೆನ್ಸ್ ನೋಡಬಹುದು, ಡಿಸೆಂಬರ್ ಮಾರ್ಚ್ ಇದೆ. ಹಿಂದಿನ ವರ್ಷ 1449 ಕೋಟಿ ಇದೆ. ಸೊ ಈ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್. ಹಿಂದಿನ ವರ್ಷ 1449 ಕೋಟಿ, ಹಿಂದಿನ ಕ್ವಾರ್ಟರ್ ಅಲ್ಲಿ 1320 ಕೋಟಿ, ಈಗ 1325 ಕೋಟಿ. ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ರೆವಿನ್ಯೂ ನಲ್ಲಿ. ನಂತರ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ. 1449 ರಿಂದ 1325 ಕೇಳಿದೆ. ಸೊ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಅಪ್ ಆಗಿದೆ ಕಂಪನಿಯ ರೆವಿನ್ಯೂ ನಲ್ಲಿ. ನಂತರ ಎಕ್ಸ್ಪೆನ್ಸಸ್ ನ ನೋಡಿದ್ರೆ 1189 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 1085 ಕೋಟಿ, ಈಗ 1094 ಕೋಟಿಗೆ ಬಂದು ನಿಂತಿದೆ ಕಂಪನಿಯ ಎಕ್ಸ್ಪೆನ್ಸಸ್. ಕಂಪನಿಯ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ನಮಗೆ PBT ಸಿಗುತ್ತೆ, ಬಿಫೋರ್ ಟ್ಯಾಕ್ಸ್ ಪ್ರಾಫಿಟ್. ಸೊ ನೋಡಬಹುದು, ಹಿಂದಿನ ವರ್ಷ 260 ಕೋಟಿ ಇತ್ತು ಕಂಪನಿಯ ಪ್ರಾಫಿಟ್ ಅಥವಾ PBT ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತ ಕೂಡ ಕರೀಬಹುದು ಇದನ್ನ. ಹಿಂದಿನ ಕ್ವಾರ್ಟರ್ ಅಲ್ಲಿ 235 ಕೋಟಿ, ಈಗ 230 ಕೋಟಿ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ PBT ನಲ್ಲಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸಿಗುತ್ತೆ ನಮಗೆ. ಸೊ ನೀವು ಇಲ್ಲಿ ನೋಡಬಹುದು ಪ್ರಾಫಿಟ್ ಫಾರ್ ದ ಪೀರಿಯಡ್. ಹಿಂದಿನ ವರ್ಷ 216 ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್. ಹಿಂದಿನ ಕ್ವಾರ್ಟರ್ ಅಲ್ಲಿ 170, ಈಗ 157. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ. ನಂತರ ನಾವು EPS ಅಲ್ಲಿ ನೋಡೋದಾದ್ರೆ ಪರ್ಫಾರ್ಮೆನ್ಸ್ ಸೇಮ್ ಅದೇ ಪ್ರಪೋರ್ಷನೇಟ್ ಅಲ್ಲಿ ಇಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. 5.34 ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ, ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 4.2, ಈಗ 3.88. ಸೇಮ್ ಅದೇ ಪ್ರಪೋರ್ಷನೇಟ್ ಅಲ್ಲಿ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್. ನಂತರ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ನೋಡೋದಾದ್ರೆ ಸರ್ವಿಸ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಚೆನ್ನಾಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಟೆಕ್ ಸೊಲ್ಯೂಷನ್ಸ್ ಅಲ್ಲಿ ಇಯರ್ ಆನ್ ಇಯರ್ ಡೌನ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಂದ್ರೆ ಎರಡು ಕಡೆ ಕೂಡ ಕಂಪನಿ ತನ್ನ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ, ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಡೌನ್ ಇದೆ ಅಂತ ಹೇಳ್ಬೋದು ಟಾಟಾ ಟೆಕ್ನಾಲಜೀಸ್ ಅಲ್ಲಿ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕಡೆ ಕೂಡ ಕಂಪನಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ನಾವು ಒಂದು ಕ್ವಾರ್ಟರ್ ನ ನೋಡಿ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾಗ್ಲಿ ಅಥವಾ ಎಕ್ಸಿಟ್ ಆಗೋದಾಗ್ಲಿ, ಎರಡನ್ನು ಕೂಡ ಒಂದು ಕ್ವಾರ್ಟರ್ ನೋಡಿ ಡಿಸಿಷನ್ ತಗೊಳ್ಬಾರ್ದು. ಇನ್ ಕೇಸ್ ಕಂಪನಿ ಪದೇ ಪದೇ ಇದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆಯಾ, ಆಗ ನಾವು ಖಂಡಿತ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಇನ್ ಕೇಸ್ ಹೋಲ್ಡ್ ಮಾಡ್ತಾ ಇದ್ರೆ ಎಕ್ಸಿಟ್ ಆಗ್ಬೇಕಾಗುತ್ತೆ, ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಆ ಡಿಸಿಷನ್ ಇಂದ ದೂರ ಇರಬೇಕಾಗುತ್ತೆ. ಬರೀ ಒಂದು ಕ್ವಾರ್ಟರ್ ಅಥವಾ 2 ಕ್ವಾರ್ಟರ್ ನೋಡಿ ಖಂಡಿತ ಡಿಸಿಷನ್ ತಗೊಳಕ್ಕಾಗೋದಿಲ್ಲ. ಪದೇ ಪದೇ ಅಂದ್ರೆ 3 ರಿಂದ 4 ಕ್ವಾರ್ಟರ್ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಅಂತ ಸಮಯದಲ್ಲಿ ನಾವು ಅಂತ ಕಂಪನಿಯಿಂದ ದೂರ ಇರೋದು ಒಳ್ಳೇದಾಗುತ್ತೆ. ಸೊ ಟಾಟಾ ಟೆಕ್ನಾಲಜೀಸ್ಗೆ ಬಂದ್ರೆ ಖಂಡಿತ ಒಳ್ಳೆ ಗ್ರೂಪ್ ನ ಕಂಪನಿ, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡುತ್ತೆ ಅನ್ನುವಂತ ಹೋಪ್ಸ್ ಜಾಸ್ತಿ ಕ್ರಿಯೇಟ್ ಮಾಡಿರುವಂತಹ ಕಂಪನಿ. ಯಾಕೆಂದ್ರೆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಂತದ್ದು ನೋಡೋಣ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ 44,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಸಣ್ಣ ಕಂಪನಿ ಏನಲ್ಲ, ದೊಡ್ಡದೇನ. ಹಾಗೆ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 17% ಡೌನ್ ಇದೆ. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್, 1 ಇಯರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನವೆಂಬರ್ 2023 ನಲ್ಲಿ ಲಿಸ್ಟ್ ಆದಂತಹ ಕಂಪನಿ. ಇಲ್ಲಿವರೆಗೂ 17% ಡೌನ್ ಪರ್ಫಾರ್ಮೆನ್ಸ್ ಇದೆ. ಆಲ್ಮೋಸ್ಟ್ ಲಿಸ್ಟ್ ಆದಾಗಿಂದ ಕೂಡ ಡೌನ್ ಆಗ್ತಾನೆ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದೇ ಇಲ್ಲ. ಕಂಪನಿ ಏನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ, ಇಲ್ಲಿ ವೆಬ್ಸೈಟ್ ಅಲ್ಲಿ ಇಂಡಸ್ಟ್ರೀಸ್ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ಆಟೋಮೋಟಿವ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುತ್ತೆ, ಇಂಡಸ್ಟ್ರಿಯಲ್ ಹೆವಿ ಮೆಷಿನರೀಸ್ ಅಲ್ಲಿ ಕೆಲಸ ಮಾಡುತ್ತೆ, ಹಾಗೆ ಏರೋಸ್ಪೇಸ್ ಅಲ್ಲಿ ಕೆಲಸ ಮಾಡುತ್ತೆ. ಈ 3 ಇಂಡಸ್ಟ್ರೀಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಹಾಗೆ ಎಕ್ಸ್ಪರ್ಟೈಸ್ಗೆ ಬಂದ್ರೆ ಎಂಜಿನಿಯರಿಂಗ್ ಅಂಡ್ R&D ಇದೆ, ಡಿಜಿಟಲ್ ಎಂಟರ್ಪ್ರೈಸಸ್, ಎಜುಕೇಶನ್, ಸಾಫ್ಟ್ವೇರ್ ಪ್ರಾಡಕ್ಟ್ಸ್.
ಸೊ ಎಷ್ಟು ಸೆಗ್ಮೆಂಟ್ ಗಳಲ್ಲಿ ಎಕ್ಸ್ಪರ್ಟೈಸ್ ಅನ್ನು ಕೂಡ ಕಂಪನಿ ಹೊಂದಿದೆ. ಸೊ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ನೀವು ಕೂಡ. ನೀವು ಇಲ್ಲಿ ನೋಡಬಹುದು ಆಟೋಮೋಟಿವ್ ಗೆ ಸಂಬಂಧಪಟ್ಟಂತ ಪಿಕ್ಚರ್ಸ್ ನೋಡಬಹುದು. 12,000+ ಇನ್ನೋವೇಟರ್ಸ್ ಗ್ಲೋಬಲ್ ಲೆವೆಲ್ ಅಲ್ಲಿ, ಹಾಗೆ 20 ಗ್ಲೋಬಲ್ ಡೆಲಿವರಿ ಸೆಂಟರ್ಸ್ ಇದೆ. 3 ಕಾಂಟಿನೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ಅಂದ್ರೆ 3 ಖಂಡಗಳಲ್ಲಿ, ಏಷ್ಯಾ ಪೆಸಿಫಿಕ್, ಯುರೋಪ್ ಅಂಡ್ ನಾರ್ತ್ ಅಮೆರಿಕಾದಲ್ಲಿ 27 ಕಂಟ್ರೀಸ್ ಅಲ್ಲಿ ಕ್ಲೈಂಟ್ಸ್ ಅನ್ನ ಹೊಂದಿದೆ. ಸೊ ಕಂಪನಿಯ ಸೈಟ್ ಗೆ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ಚೆಕ್ ಮಾಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ 915 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ಗ್ರೋಯಿಂಗ್ ಮಾಡೆಲ್ ಇದೆ ನೋಡಬಹುದು. ಲಾಸ್ಟ್ 5 ಇಯರ್ಸ್ ಅಲ್ಲಿ 692 ರಿಂದ 695, 806, 718, ಈಗ 915ಕ್ಕೆ ಬಂದಿದೆ. ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ಪ್ಯೂರ್ ಡೆಟ್ ಫ್ರೀ ಕಂಪನಿ, ಸಾಲ ಮುಕ್ತ ಕಂಪನಿ ಅಂತ ಹೇಳ್ಬೋದು. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ಗೆ ಬಂದ್ರೆ 69 ರಿಂದ 70 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲೇನು ದೊಡ್ಡ ಮಟ್ಟದ ನೆಗೆಟಿವ್ ಪಾಯಿಂಟ್ ಯಾವುದೂ ಇಲ್ಲ. 5 ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರೆ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದ್ಮೇಲೆ. ನಂತರ ಕಂಪನಿಯ ಇಯರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನ ನಾವು ನೋಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 2019 ರಿಂದ ಡೇಟಾ ಇದೆ, ಅಂದ್ರೆ ಲಾಸ್ಟ್ 5 ಇಯರ್ಸ್ ಡೇಟಾ ಇದೆ. ಸೇಲ್ಸ್ ಅಲ್ಲಿ ನೋಡಬಹುದು 2900, ಮತ್ತೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್, ಮತ್ತೆ ಡೌನ್. 2022 ತುಂಬಾ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು. 23 ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡಬಹುದು, 4414ಕ್ಕೆ ಬಂತು. ನಂತರ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಬದಲಾವಣೆಗಳಾಗಿದೆ ಇತ್ತೀಚಿನ 2-3 ವರ್ಷದಲ್ಲಿ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 353 ಕೋಟಿ, 252 ಕೋಟಿ, 239, 437, ಈಗ 624 ಕೋಟಿಗೆ ಬಂದು ನಿಂತಿದೆ ಕಂಪನಿಯ ನೆಟ್ ಪ್ರಾಫಿಟ್. ಸೊ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ, 1 ಇಯರ್ ಅಂಡ್ 3 ಇಯರ್ಸ್. CAGR ಇನ್ನು ಇತ್ತೀಚೆಗೆ ಲಿಸ್ಟ್ ಆಗಿರೋದ್ರಿಂದ ನಮಗೆ ನಂಬರ್ ನೋಡ್ಲಿಕ್ಕೆ ಸಿಗೋದಿಲ್ಲ, 1 ಇಯರ್ ಆದ್ಮೇಲೆ ಸಿಗುತ್ತೆ. TTM ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಪ್ರಾಫಿಟ್ ಗ್ರೋತ್, ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ. ಇವೆಲ್ಲನೂ ಕೂಡ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಫ್ಯೂಚರ್ ಅನ್ನು ನೋಡಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇರೋದು ಈ ಕಂಪನಿಯಲ್ಲಿ. ಇನ್ವೆಸ್ಟ್ ಮಾಡುವಾಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 55% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIS 1% ಇದೆ, DIS 1.5% ಇದೆ, ಪಬ್ಲಿಕ್ 42% ಹೋಲ್ಡಿಂಗ್ ಇದೆ. ಟಾಟಾ ಗ್ರೂಪ್ ನ ಕಂಪನಿ ಇಲ್ಲಿ ಭಯ ಪಡುವಂತದ್ದಿರೋದಿಲ್ಲ, ಯಾಕಂದ್ರೆ ಈ ಗ್ರೂಪ್ ನ ಮ್ಯಾನೇಜ್ಮೆಂಟ್ ಅನ್ನ ನಂಬಬಹುದು. ಯಾಕಂದ್ರೆ ನಂಬಿಕೆಗೆ ಹೆಸರುವಾಸಿ ಟಾಟಾ ಗ್ರೂಪ್. ಯೂಶಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಗೆ ಅಗೇನೆಸ್ಟ್ ಆಗುವಂತ ಡಿಸಿಷನ್ ಅನ್ನ ತಗೊಳ್ಳುವಂತ ಚಾನ್ಸಸ್ ತೀರಾ ಕಡಿಮೆ ಈ ಗ್ರೂಪ್. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ಗೆ ಬಂದ್ರೆ ಟಾಟಾ ಮೋಟಾರ್ಸ್ ನೋಡಬಹುದು 53% ಹೋಲ್ಡಿಂಗ್ ಇಟ್ಟಿದೆ. ಟಾಟಾ ಮೋಟಾರ್ಸ್ ನ ಸಬ್ಸಿಡಿಯರಿ ಅಂತಾನೆ ಹೇಳ್ಬೋದು ಟಾಟಾ ಟೆಕ್ನಾಲಜೀಸ್ ಅನ್ನ. ಸೊ ಇಂಟ್ರೆಸ್ಟ್ ಇರೋರು ಖಂಡಿತ ಈ ಕಂಪನಿಯನ್ನ ಸ್ಟಡಿ ಮಾಡಿ ಫ್ಯೂಚರ್ ಅಲ್ಲಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋ ಹೋಪ್ಸ್ ಮೇಲೆ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇರೋದು. ಇನ್ ಕೇಸ್ ನೀವು ನೆಕ್ಸ್ಟ್ 5 ಇಯರ್ಸ್, 10 ಇಯರ್ಸ್, 15 ಇಯರ್ಸ್ ಈ ರೀತಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದೀರಿ ಅಂತಂದ್ರೆ ಮಾತ್ರ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಕನ್ಸಿಡರ್ ಮಾಡಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಯಾಕೆಂತಂದ್ರೆ ಮುಂದಿನ ವರ್ಷ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ ಚಾನ್ಸಸ್ ಅಥವಾ ಪೊಟೆನ್ಶಿಯಲ್ ಈ ಕಂಪನಿಯಲ್ಲಿ ಇದೆ. ಸೊ ಬಿಸ್ನೆಸ್ ಸೆಗ್ಮೆಂಟ್ಸ್ ಅನ್ನು ಕೂಡ ನೋಡಿದ್ವಿ, ಏರೋಸ್ಪೇಸ್ ಅಲ್ಲೂ ಕೂಡ ಇದೆ, ಆಟೋಮೋಟಿವ್ ಅಲ್ಲಿ ಇದೆ. ಎಸ್ಪೆಷಲಿ EV ಗೆ ಸಂಬಂಧಪಟ್ಟಂತೆ ಹಲವಾರು ಟೆಕ್ನಾಲಜಿಕಲ್ ಸಪೋರ್ಟ್ ಅನ್ನ ಕಂಪನಿ ಮಾಡುತ್ತೆ. ಜೊತೆಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ. ಸೊ ಇಂಟ್ರೆಸ್ಟ್ ಇರೋರು ಟಾಟಾ ಟೆಕ್ ಅನ್ನ ಸ್ಟಡಿ ಮಾಡಬಹುದು. ಹಾಗೆ ಇನ್ವೆಸ್ಟ್ ಮಾಡಿರೋರು ನೀವು ಲಾಂಗ್ ಟರ್ಮ್ ಹೋಪ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ನನ್ನ ಪ್ರಕಾರ. ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು. ನಾನು ನನ್ನ ಒಪಿನಿಯನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರ್ಬೇಕು. ಯಾಕಂತಂದ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣವನ್ನ ಇನ್ವೆಸ್ಟ್ ಮಾಡಿರ್ತೀರಿ, ಹಾಗಾಗಿ ಡಿಸಿಷನ್ ಕೂಡ ನೀವೇ ತಗೊಳ್ಬೇಕು. ಇನ್ ಕೇಸ್ ಫೇಲ್ ಆದ್ರೆ ಅದರಿಂದ ಪಾಠ ಕಲಿತೀರಿ. ಇನ್ನೊಬ್ಬರ ಮಾತನ್ನ ಕೇಳಿ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಪಾಠನೂ ಇಲ್ಲ, ದುಡ್ಡು ಲಾಸು. ಆದ್ರೆ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ ಲಾಸ್ ಆದ್ರೆ ಅದನ್ನ ಪಾಠ ಕಲಿಯಕ್ ಫೀಸ್ ಪೇ ಮಾಡಿದೀವಿ ಅಂದ್ಕೊಳ್ಬಹುದು. ಜೊತೆಗೆ ಮತ್ತೆ ಆ ತರದ ತಪ್ಪನ್ನ ಮಾಡೋದಿಲ್ಲ. ಸೊ ಅದೇ ಡಿಫರೆನ್ಸ್. ಇನ್ನೊಬ್ಬರ ಮಾತು ಕೇಳಿ ಇನ್ವೆಸ್ಟ್ ಮಾಡೋದಕ್ಕೂ ನಾವೇ ಸ್ವತಃ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೂ. ಬಿದ್ರೆ ಪಾಠ ಕಲಿತೀವಿ. ಸೊ ಹಾಗಾಗಿನೇ ಸ್ವಂತ ಸ್ಟಡೀಸ್ ಮೇಲೆ ಜಾಸ್ತಿ ನಂಬಿಕೆ ಇಡಬೇಕು, ಬೇರೆಯವರ ಮೇಲೆ ನಂಬಿಕೆ ಇಡೋದಕ್ಕಿಂತ ಜಾಸ್ತಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.